ವೀಕ್ಷಕರೇ, ರಾ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ವಿಧಾನಮಂಡಲದ ಅಧಿವೇಶನದಲ್ಲಿ ಇವತ್ತು ಸರ್ಕಾರ ಹಲವಾರು ಕಾಯ್ದೆಗಳನ್ನ ಮಂಡನೆ ಮಾಡಿತು. ಅದರಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯದ ಗಮನ ಸೆಳೀತಾ ಇರುವಂತಹ ಒಂದು ಕಾಯ್ದೆ, ಅದು ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧಗಳ ಪ್ರತಿಬಂಧಕ ಕಾಯ್ದೆ. ಕೋಮು ಸಂಘರ್ಷವನ್ನ ಸೃಷ್ಟಿಸುವಂತಹ, ಮತೀಯ ಗಲಭೆಗಳಿಗೆ ಕಾರಣವಾಗುವಂತಹ ಮತ್ತು ದ್ವೇಷವನ್ನ ಹುಟ್ಟಿಸುವಂತಹ ಭಾಷಣಗಳನ್ನ ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಒಂದು ಕಾಯ್ದೆಯನ್ನ ತರಲಾಗ್ತಾ ಇದೆ. ಇದರಿಂದ ಪರಸ್ಪರ ಸ್ನೇಹ ಸಾಮರಸ್ಯವನ್ನು ಮೂಡಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಉದ್ರೇಕಕಾರಿ ಭಾಷಣಗಳು ಸಮಾಜದಲ್ಲಿ ಒಂದು ರೀತಿಯಾದಂತಹ ಕ್ಷೋಭೆಯನ್ನ ಉಂಟು ಮಾಡದ ರೀತಿಯಲ್ಲಿ ಈ ಕಾಯ್ದೆಯನ್ನು ತರಲಾಗ್ತಾ ಇದೆ. ಈಗಾಗಲೇ ಇವತ್ತು ಈ ಒಂದು ಕಾಯ್ದೆಯನ್ನ ಮಂಡನೆ ಮಾಡಲಾಗಿದೆ. ಆದರೆ ಬಿಜೆಪಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನಾಟ್ ಓನ್ಲಿ ಬಿಜೆಪಿ, ಹಲವು ಹಿಂದೂ ಪರ ಸಂಘಟನೆಗಳು ಈ ಒಂದು ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸ್ತಾ ಇವೆ. ಯಾಕೆಂದ್ರೆ ಇದು ರಾಜಕೀಯವಾಗಿ ವಿರೋಧ ಪಕ್ಷಗಳನ್ನ ಅಥವಾ ತಮಗೆ ವಿರುದ್ಧವಾದಂತ ತತ್ವಾದರ್ಶಗಳನ್ನ ಹೊಂದಿರುವಂತಹ ಸಂಘಟನೆಗಳನ್ನ ಹತ್ತಿಕ್ಕುವಂತ, ಅವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಿ ತಾವು ರಾಜಕೀಯವಾಗಿ ಮತ ಬ್ಯಾಂಕ್ ಅನ್ನ ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನ, ಇದು ಮಿಸ್ಯೂಸ್ ಆಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ನಿಜಕ್ಕೂ ಕೂಡ ಈ ದ್ವೇಷ ಭಾಷಣ ನಿರ್ಬಂಧಕ ಕಾಯ್ದೆ ಬೇಕಾ ಬೇಡವಾ? ಆ ನಿಟ್ಟಿನಲ್ಲಿ ನಾವು ಬೆಳಗಾವಿಯಲ್ಲಿದ್ದೇವೆ ವೀಕ್ಷಕರೇ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ವಿಧಾನಮಂಡಲದ ಅಧಿವೇಶನದ ಭಾಗವಾಗಿ ಈ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಜನತೆ ಏನ್ ಹೇಳ್ತಾರೆ ಅನ್ನೋದಕ್ಕೆ ಇವತ್ತು ಬಹಳಷ್ಟು ಜನ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ತಾವು ನೋಡಬಹುದು, ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ, ದಿ ಸೇಮ್ ಟೈಮ್ ಹಲವು ಹಿಂದೂ ಪರ ಸಂಘಟನೆಗಳು ಮತ್ತು ಹಲವು ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಸದಸ್ಯರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾದ್ರೆ ಬನ್ನಿ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ದ್ವೇಷ ಭಾಷಣ, ಯಾವುದೇ ದ್ವೇಷ ಭಾಷಣ ಆಗ್ಲಿ, ಅದು ದೇಶವನ್ನ ಕಟ್ಟೋದಿಲ್ಲ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳಿರುವ ಪ್ರಕಾರ ದ್ವೇಷ ಭಾಷಣಗಳು ಯುವಕರನ್ನ ದ್ವೇಷದ ದಳ್ಳೂರಿಯಲ್ಲಿ ಜ್ವಾಲೆಯಲ್ಲಿ ಬೆಂದು ಹೋಗುವಂತೆ ಮಾಡುತ್ತೆ. ಸಮಾನತೆಗೆ ನಾವು ಅವಕಾಶವನ್ನ ಕೊಡಬೇಕು ಅಂದ್ರೆ ದ್ವೇಷ ಭಾಷಣ ಮತ್ತು ದ್ವೇಷ ಬರಹಗಳನ್ನ ನಿಷೇಧಿಸಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ ಈ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಸರ್, ಇದು ತಮ್ಗೆ ಗೊತ್ತಾಗಿರ್ಬೋದು, ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಕಾಯ್ದೆಯನ್ನ ತರೋದಕ್ಕೆ ಸರ್ಕಾರ ಹೊರಟಿದೆ. ತಮ್ಮ ಅಭಿಪ್ರಾಯ ಏನು ಸರ್? ಇದನ್ನ ನೋಡಿದ್ರೆ ಇಲ್ಲಿ ರಾಜಕಾರಣದ ಹಿನ್ನೆಲೆ ಕಾಣುತ್ತೆ. ಯಾಕೆಂತಂದ್ರೆ ಈ ದೇಶದ ವಿಭಜನೆ ಏನಾಯ್ತಲ್ಲ, ಇದು ಮತೀಯ ಆಧಾರದ ಮೇಲೆ ವಿಭಜನೆ ಆಯ್ತು. ಸ್ವತಃ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನನ್ನ ದೇಹ 2 ಭಾಗ ಆದ್ರೂ ನಡೀತದೆ, ಆದ್ರೆ ಈ ದೇಶ ಆಗ್ಬಾರ್ದು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ನನಗ್ ಬಂದ್ ಕೋಟು, ಅವರು ಅಕಸ್ಮಾತ್ ಈ ಧರ್ಮದ ಹೆಸರಿನಲ್ಲಿ ವಿಭಜನೆ ಆಗ್ಬಾರ್ದು. ಅಕಸ್ಮಾತ್ ವಿಭಜನೆ ಆದ್ರೆ ಇಲ್ಲಿರೋರೆಲ್ಲ ಅಲ್ಲಿ ಹೋಗ್ಬೇಕು, ಅಲ್ಲಿರೋರೆಲ್ಲ ಇಲ್ಲಿ ಬರ್ಬೇಕು. ಅಲ್ಲ, ಧರ್ಮ ಎದಕ್ಕೆ ಬಂತು ಸರ್ ಇಲ್ಲಿ? ಈಗ ನಾನು ದ್ವೇಷದ ಬಗ್ಗೆ ಮಾತಾಡ್ತಾ ಇದ್ದೀನಿ, ತಾವು ಧರ್ಮದ ಬಗ್ಗೆ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ, ಒಂದೇ ಮಾತರಂ ಇದೆ, ಪೂರ್ಣ ಒಂದೇ ಮಾತರಂ ಇದ್ದಿದ್ದನ್ನ ಕಟ್ ಮಾಡಿದ್ರು. ಈಗ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಒಳಗಡೆ ಗಲಾಟೆ ಆಯ್ತು. ನಿಜವಾಗಿ ಯಾರು ಗಲಾಟೆ ಮಾಡಿದವ್ರನ್ನ ಏನು ಮಾಡ್ಲಿಲ್ಲ. ಅದಾದ ನಂತರ ಈ ಹುಬ್ಬಳ್ಳಿ ಒಳಗೆ ಯಾರು ಗಲಾಟೆ ಮಾಡಿದ್ರು ಅವ್ರನ್ನ ಹೊರಗೆ ಬಿಡುವಂತಹ ಕೆಲಸ ಆಯ್ತು. ಈ ರೀತಿ ದೇಶದ ಬಗ್ಗೆ ಏನ್ ಗಲಾಟೆಗಳು ನಡೆದಿದೆ ಅದನ್ನ ವಿಷಯಗಳನ್ನ ಹೇಳಿದ್ರೆ ಅದು ದ್ವೇಷ ಹೇಳುವಂತ ತಿಳ್ಕೊಂಡ್ರೆ ಏನ್ ಮಾಡ್ಲಿಕ್ಕೆ ಬರಲ್ಲ. ಸತ್ಯ ಏನಿದೆ ಅದನ್ನ ಹೇಳಿದ್ರೆ ಅದು ದ್ವೇಷ ಹೇಳಿಕ್ ಬರಲ್ಲ. ಈಗ ಅಕಸ್ಮಾತ್ ಅಲ್ಲ ಸರ್, ನೀವು ಏನ್ ಮಾತಾಡ್ತೀರಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಒಂದು ಧರ್ಮವನ್ನ ಟೀಕಿಸೋದು ಧರ್ಮದ ಬಗ್ಗೆ ಅಲ್ಲ, ನೀವು ಕೊಟ್ಟರು ಎಲ್ಲಾ ಉದಾಹರಣೆಗಳು ಕೂಡ ಈಗ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಅದು ಕೂಡ ಒಂದು ಧರ್ಮದ ವಿಚಾರವಾಗಿ ನಡೆದಂತ ಗಲಾಟೆ, ಹುಬ್ಬಳ್ಳಿಯ ವಿಚಾರನೂ ಒಂದು ಧರ್ಮದ ಆಧಾರದ ಮೇಲೆ ನಡೆದಂತಹ ಗಲಾಟೆ. ಸೊ ಧರ್ಮ ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮುಸಲ್ಮಾನ ಸಮುದಾಯದ ಘಟನೆಗಳನ್ನ ತಾವು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ. ಆ ರೀತಿ ಘಟನೆಗಳನ್ನ ನಡೆದಾಗ ಸತ್ಯ ಸಂಗತಿ ಹೇಳ್ಬಾರ್ದು. ಅದು ಅಕಸ್ಮಾತ್ ಹೇಳಿದ್ರೆ ಅದು ದ್ವೇಷ ಆಗತ್ತೆ ಹೇಳುವಂತದ್ದು ಇರುತ್ತೆ. ಈಗ ಕಾನೂನಾತ್ಮಕವಾಗಿ ಏನ್ ಕ್ರಮ ತಗೋಬೇಕಾದ್ರೆ ಯಾರು ಅಪರಾಧ ಮಾಡಿರ್ತಾರೆ ಅವ್ರ ಅಪರಾಧಿಗಳನ್ನ ನಿಜವಾದ ರೀತಿಯಲ್ಲಿ ನಾವು ಮಾಡಿದ್ರೆ ಸರಿ. ಅದ್ ಬಿಟ್ಕೊಂಡು ಹೇಳಿದ್ದಕ್ಕೆಲ್ಲದು ದ್ವೇಷ ದ್ವೇಷ ಹೇಳ್ಕೊತ ಹೋದ್ರೆ ನಡೆಯಲ್ಲ. ಅಲ್ಲ, ಅದು ಕಾನೂನುಗಳ ರಚನೆ ಆಗ್ಬೇಕು. ಯಾವ್ದು ದ್ವೇಷ ಯಾವ್ದು ದ್ವೇಷ ಅಲ್ಲ ಅನ್ನೋದ್ರ ಬಗ್ಗೆ ಒಂದು ಕಾನೂನು ರಚನೆ ಆಗಬೇಕಲ್ಲ. ಅದೇನಿದೆ ಕೇಳಿದ್ರೆ ರಾಜಕಾರಣ ಬಂದುಕೊಳ್ಳೆ ಇಲ್ಲಿ ಎಲ್ಲ ದ್ವೇಷ ಬರುತ್ತೆ. ಈಗ ನಾವೆಲ್ಲರೂ ಒಟ್ಟಿಗೆ ಕೂತಿದೀವಿ, ನಮ್ಮಲ್ಲಿ ಯಾರಲ್ಲೂ ದ್ವೇಷ ಇಲ್ಲ, ನಮ್ಮಲ್ಲಿ ಒಬ್ರಿಗೊಬ್ರಿಗೆ ಪರಸ್ಪರ ಪ್ರೀತಿ ಇದೆ.
ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೋ ಅದಕ್ಕೆ ಸಂಬಂಧ ಇರುವಂತ ವ್ಯಕ್ತಿಗಳು ಕೂತ್ಕೊಂಡು ಮಾತಾಡಿದ್ರೆ ಸಮಸ್ಯೆ ಎಲ್ಲ ಪರಿಹಾರ ಆಗತ್ತೆ. ಆದ್ರೆ ಇಲ್ಲಿ ಹಂಗ ಆಗ್ತಾ ಇಲ್ಲ. ಏನಾಗ್ತಾ ಇದೆ, ಪ್ರತಿಯೊಂದಕ್ಕೂ ರಾಜಕಾರಣ ಬೆರೆಸುವಂತಹ ಕಾರ್ಯ ನಡೀತಾ ಇದೆ. ಇದ್ರ ಪರಿಣಾಮವಾಗಿ ಇದು ನಡೀತದೆ. ಅಲ್ಲ, ನಾನು ಹೇಳ್ತೀನಿ ಸರ್, ದ್ವೇಷ ತಪ್ಪಲ್ವಾ? ದ್ವೇಷ ಎದಕ್ಕೆ ಬೇಕು? ದ್ವೇಷ ದೇಶವನ್ನ ಕಟ್ಟೋದಿಲ್ಲ, ದೇಶವನ್ನ ದೃಷ್ಟಿಕೋನ ಹೇಗಿರುತ್ತೆ ಅದ್ರ ಮೇಲೆ ಪ್ರಶ್ನೆ ಬರುತ್ತೆ. ಈಗ ಒಬ್ಬನಿಗೆ ಮಾತಾಡಿದಾಗ ಅದು ಅವನಿಗೆ ಸರಿ ಅನ್ಸುತ್ತೆ. ಇತಿಹಾಸದಲ್ಲಿರುವಂತಹ ಸ್ಪಷ್ಟತೆಯನ್ನ ಜನರಿಗೆ ಕೊಟ್ಕೊಳ್ಳಿ ಏನಾಗತ್ತೆ ಕೇಳಿದ್ರೆ ಅದನ್ನು ಒಪ್ಕೊಳ್ಳದೆ ಇರುವಂತವ್ರಿಗೆ ಅವ್ರಿಗೆ ದ್ವೇಷ ಅಂತ ಅನ್ಸುತ್ತೆ. ದೇಶ ವಿಭಜನೆ ಆಗಿದ್ದು ವಿಭಜನೆ ಆಗ್ಬಿಟ್ಟಿದೆ. ಆ ದೇಶ ಯಾಕೆ ವಿಭಜನೆ ಆಯ್ತು ಆ ವಿಷಯ ಹೇಳಿದ್ವಿ ಅಂತಂದ್ರೆ ಅದು ನಿಜವಾಗಿ ಅದು ದ್ವೇಷ ಅಂತ ಅನ್ಸುತ್ತೆ. ಮತೀಯ ಆಧಾರ, ಹೌದು ಸರ್. ಒಂದೇ ಮಾತ್ರ ಈಗ ಅಕಸ್ಮಾತ್ ಆಗಿ ಯಾಕೆ ಹೇಳ್ತೀನಿ, ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಸರ್ ಇವತ್ತಿನವರೆಗೂ ಅದೇ ಇವತ್ತಿನವರೆಗೂ ಅದೇ ಮುಂದುವರೆದಿದೆ. ಗತಿಸಿ ಹೋಗದ ಗತಕಾಲದ ಘಟನೆಗಳನ್ನ ಮೆಲುಕು ಹಾಕಿ ಈಗ ನೋಡಿ, ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆದರೂ ಕೂಡ ಅನ್ಯ ಧರ್ಮೀಯರಿಗೂ ಕೂಡ ಸಮಾನವಾಗಿ ಬದುಕುವ ಅಧಿಕಾರ, ಸ್ವಾತಂತ್ರ್ಯವನ್ನ ಈ ಸಂವಿಧಾನ ಕೊಟ್ಟಿದೆ. ಸಂವಿಧಾನ ಕೊಟ್ಟಿರೋದನ್ನ ಮರೆತು ಗತಕಾಲದಲ್ಲಿ ಘಟಿಸಿದ ಘಟನೆಗಳನ್ನ ಇಟ್ಕೊಂಡು ನಾವು ಒಂದು ಧರ್ಮದ ವಿರುದ್ಧವಾಗಿ ಮಾತನಾಡೋದು ಅದು ದ್ವೇಷ ಭಾಷಣ ಆಗುತ್ತೆ. ಏನು ಘಟನೆಗಳನ್ನು ನಡೆದಿದೆಯೋ ಅದನ್ನ ಹೇಳಿದಾಗ ದ್ವೇಷ ಆಗೋದಿಲ್ಲ. ವಿಷಯಗಳದ್ದು ಏನಾಗಿದೆ ನಡಿಬೇಕು ಮತ್ತು ಸುಧಾರಣೆ ಮಾಡ್ಕೊಳ್ಬೇಕು. ಈ ದೇಶ ಎಲ್ಲರಿಗೂ ಸಂಬಂಧಪಟ್ಟಿದ್ದು, ಸಮಾನವಾಗಿ ಎಲ್ಲರಿಗೂ ಅನುಕೂಲ ಆಗ್ಬೇಕು. ಹೇಳುವಂತ ವಿಚಾರಗಳನ್ನ ಹೇಳಿದಾಗಲೂ ಸಹಿತವಾಗಿ ಅದರಲ್ಲಿ ಏನಾದ್ರೂ ಒಂದು ಘಟನೆಗಳನ್ನೇ ಹಿಡ್ಕೊಂಡು ಅದಕ್ಕೆ ಬೆಲೆ ಬಾಳುವಂತದ್ದು ಇದೆಯಲ್ಲ, ಇದು ತಪ್ಪು. ಕರೆಕ್ಟ್. ದ್ವೇಷ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ದ್ವೇಷ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿದೆ ಅಂತ ತಾವೇನ್ ಹೇಳ್ತೀರಿ ಮೇಡಮ್? ಮೇಡಮ್, ನಾನು ಯಾವ್ದು ಪಕ್ಷದ ಬಗ್ಗೆ ಹೇಳಲ್ಲ. ಎಲ್ಲರಿಗೂ ಸಮಾನತೆಯಿಂದ ಇವತ್ತೇನ್ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದು ಒಳ್ಳೇದ್ ಮಾಡಿದೆ. ನಾನು ಹೇಳಿಕೆ ಬಯಸ್ತಾ ಇದ್ದೀನಿ, ದೇಶ ಯಾಕೆ ಮಾಡ್ಬೇಕು? ನಾವೆಲ್ಲರೂ ಇಲ್ಲಿ ಹಿಂದೂ ಮುಸ್ಲಿಂ ಕೂಡಿದೀವಿ, ಅದಕ್ಕೆ ದೇಶ ಭಾಷಣ ಮಾಡಿ ಇಲ್ಲಿ ಯಾವುದು MLA ಮಿನಿಸ್ಟರ್ ಮಕ್ಕಳು ಬಂದು ಹೋರಾಟಕ್ಕೆ ನಿಂದ್ರಲ್ಲ. ಲೀಡರ್ಗಳು ಬರ್ತಾರೆ, ದೇಶದ ಭಾಷಣ ಮಾಡ್ತಾರೆ, ಹೋಗ್ತಾರೆ. ಆ ಮಕ್ಕಳ ತಲೆಯಲ್ಲಿ ಬಂದು ನಾ ಹಿಂದೂ ನಾ ಮುಸ್ಲಿಂ ಅಂತ ಹೇಳಿ ಗಲಾಟೆಗಳು ಮಾಡಿ ಇವತ್ತು ಹಲವಾರು ಮಕ್ಕಳ ಜೈಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಜೈಲಿನಿಂದ ಬಿಡಿಸ್ಕೊಂಡ್ ಬರಂಗಿಲ್ಲ. ಅವಾಗ ಹೇಳ್ತಾರೆ ಇವರು ನಮ್ ಜೊತೆಗಿಲ್ಲ ಅಂತ ಹೇಳ್ಬಿಡ್ತಾರೆ, ಇವರು ಕೈ ಎತ್ತು ಬಿಡ್ತಾರೆ. ಇಲ್ಲಿ ಸಾಯುವುದು ಬಡವರು. ಯಾವ್ದು MLA MP ಮಿನಿಸ್ಟರ್ ಮಕ್ಕಳು ಹೋರಾಟಕ್ಕೆ ಬರಲ್ಲ. ನಾವು ಸಮಾನತೆಯಿಂದ ಇದ್ದೀವಿ. ಇವತ್ತ ಏನು ಸರ್ಕಾರ ನಿರ್ಧಾರ ಮಾಡಿದೆ, ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಒಕ್ಕಟ್ಟಿದ್ದೀವಿ. ಇವ್ರೇನು ಭಾಷಣ ಮಾಡ್ತಾ ಇದ್ದಾರೆ, ಇವತ್ತು ಕೂಡ ಮುಸ್ಲಿಂ ಆಗ್ಲಿ ಹಿಂದೂ ಆಗ್ಲಿ ಆ ತರದ ಪ್ರಾಣ ನಮ್ಮ ಮಕ್ಕಳ ಮೇಲೆ ನಮ್ ಮೇಲೆ ಬೀಳ್ತಾ ಇದೆ. ಇವ್ರಿಗೆ ಏನು ಆಗಾಗಿಲ್ಲ. ಇವ್ರು ಹೋಗಿ ಮನೆಯಲ್ಲಿ ಆರಾಮ್ ಭಾಷಣ ಮಾಡಿ ನಿದ್ದೆ ಮಾಡ್ತಾರೆ. ನಮ್ಮ ಮಕ್ಕಳ ಜೈಲಿಗೆ ಹೋಗ್ತಾರೆ. ಯಾರು ಉಳಿಸ್ತೀರಾ? ನೀವು ಉಳಿಸ್ತೀರಾ? ಅದರಿಂದ ಏನ್ ಲಾಭ ಆಗಿದೆ ನಿಮ್ಗೆ? ಆಸ್ತಿ ಸಿಗತ್ತಾ? ಅಂತಸ್ತ ಸಿಗತ್ತಾ? ನಿಮ್ಗೆ ಎಷ್ಟು ಸಮಾನತೆ ಇದೆ, ನಮಗೂ ಕೂಡ ಅಷ್ಟೇ ಸಮಾನತೆ ಇದೆ. ಇಲ್ಲಿ ನಾವು ಕೂಡ ಇಲ್ಲಿ ಬದುಕ್ತಾ ಇದೀವಿ. ಈ ದೇಶಕ್ಕೋಸ್ಕರ ನಾವು ಕೂಡ ರಕ್ತ ಕೊಟ್ಟಿದ್ದೀವಿ. ಯಾಕೆ ನಮ್ಗೆ ಹೀಯಾಳ್ಸಿ ಮಾತಾಡ್ತೀರಾ? ನಾನು ಒಂದು ಮುಸ್ಲಿಂ ಮಹಿಳೆಯಾಗಿ ಪ್ರತಿ ಸಲ ಕನ್ನಡ ಜನಗೋಸ್ಕರ ಎಲ್ಲ ಸಮಾಜಗೋಸ್ಕರ ನಾನು ಹೋರಾಟ ಮಾಡಿದ್ದೀನಿ. ಅದು ನನಗೆ ಹೆಮ್ಮೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೆ ಸಮಾನತೆ ಕೊಟ್ಟಿದ್ದಾರೆ. ಅದಕ್ಕೆ ಗೌರವಿಸಿ ಇವತ್ತು ನಮ್ಮ ಸರ್ಕಾರ ಏನು ನಿರ್ಧಾರ ತಂದಿದೆ ಅದಕ್ಕೆ ನಾವು ಸಮಾನತೆ ಕೊಡ್ತೀವಿ ಅಂತ ಹೇಳ್ತೀವಿ.